ಹಲೋ ನಮಸ್ತೆ, ವೆಲ್ಕಮ್ ಟು ಅ ಕ್ಲಾಸ್ ಟುಡೇ. ಸೊ ಇವತ್ತು ನಾನು ಬಹಳ ಮುಖ್ಯವಾದಂಥ ಒಂದು ವಿಚಾರವನ್ನು ಡಿಸ್ಕಷನ್ ಮಾಡ್ತಿದ್ದೇನೆ. ಎಂಟೈರ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ನಂತರ ತುಂಬ ನೆಕ್ಸ್ಟ್ ಇಂಪಾರ್ಟೆಂಟ್ ಅನ್ಸ್ಬೋದು, ಅಥವಾ ಅದಕ್ಕೆ ಈಕ್ವಲ್ ಆಗೇ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು ಪ್ರೆಸಿಡೆಂಟ್ ಮೇಲೆ ಹಲವಾರು ಕ್ವಶನ್ಗಳನ್ನು ಕೇಳ್ತಾರೆ. ಯಾಕಂದರೆ ಪ್ರೆಸಿಡೆನ್ಷಿಯಲ್ ಪವರ್ಸ್ಗಳು ತುಂಬ ಇದೆ, ಆಯಿತಾ. ಪ್ರೆಸಿಡೆಂಟ್, ಸೊ ಇದನ್ನು ನಾವು ಒಂದೇ ಕ್ಲಾಸಲ್ಲಿ ಮಾಡ್ತಾ ಇಲ್ಲ, ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಸೊ ಇವತ್ತು ಪ್ರೆಸಿಡೆಂಟ್ ಮತ್ತು ಗವರ್ನರ್, ಲೈಕ್ ಯಾಕೆ ಗೊತ್ತಾ ನೋಡಿ, ಪ್ರೆಸಿಡೆಂಟ್ನ ಆರ್ಟಿಕಲ್ಸ್ಗಳು ಎಷ್ಟು, ಈಗ ಪ್ರೆಸಿಡೆಂಟ್ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ, ಯೂನಿಯನ್ ಎಕ್ಸಿಕ್ಯೂಟಿವ್ ಹೇಳುವಂಥ ಒಂದು ಚಾಪ್ಟರ್ಲಿ ಬರುವಂಥದ್ದು ಪ್ರೆಸಿಡೆಂಟ್ ಬಗ್ಗೆ. ಹಾಗೆ ಗವರ್ನರ್ ಬಗ್ಗೆ ಎಲ್ಲಿ ನಾವು ಕಾಣ್ತೇವೆ, ಸ್ಟೇಟ್ ಎಕ್ಸಿಕ್ಯೂಟಿವ್ ಹೇಳುವಂಥ ಆ ಚಾಪ್ಟರ್ಲಿ ಕಾಣ್ತೇವೆ. ಸೊ ಆಲ್ಮೋಸ್ಟ್ ಒಂದು 2-3 ಆರ್ಟಿಕಲ್ಸ್ಗಳನ್ನ ಬಿಟ್ಟರೆ ಉಳಿದದೆಲ್ಲೂ ಕೂಡ ಸಿಮಿಲರ್ ಆಗಿದೆ, ಆಯಿತಾ. ಸೊ ನಮಗೆ ಸುಲಭ ಆಗುತ್ತೆ ಇದನ್ನು ನೆನ್ಪಿಟ್ಕೊಂಡ್ರೆ, ಇಟ್ ವುಡ್ ಬಿ ವೆರಿ ಈಸಿ ಫಾರ್ ಅಸ್. ಸೊ ಹೀಗೆ ನೀವು ತಿಳ್ಕೊಳ್ಳಿ, ಆಯಿತಾ. ಯೂನಿಯನ್ ಎಕ್ಸಿಕ್ಯೂಟಿವ್ ಮತ್ತು ಸ್ಟೇಟ್ ಎಕ್ಸಿಕ್ಯೂಟಿವ್ನ ಕಂಪ್ಯಾರಿಟಿವ್ ಆಗಿ ಬರ್ಕೊಂಡು, ಓಕೆ, ರೈಟ್ ದೆಮ್ ಕಂಪ್ಯಾರಿಟಿವ್ಲಿ ಆ್ಯಂಡ್ ಜಸ್ಟ್ ಅದನ್ನು ಕಂಪೇರ್ ಮಾಡ್ಕೊಂಡು ಹೋಗಿ. ಇಟ್ ವುಡ್ ಬಿ ವೆರಿ ಈಸಿ, ತುಂಬ ನೆನ್ಪಿಟ್ಕೊಳ್ಳಿಕ್ಕೂ ಸುಲಭ, ಕಾನ್ಸೆಪ್ಟ್ಸ್ಗಳು ಸುಲಭ, ಕಂಪ್ಯಾರಿಸನ್ ಮತ್ತು ಡಿಫ್ರೆನ್ಸಸ್ಗಳು, ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸ್ಗಳು ಎರಡೂ ಕೂಡ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗೆ ಯೂನಿಯನ್ ಲೆಜಿಸ್ಲೇಟಿವ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್, ಯೂನಿಯನ್ ಜುಡಿಷರಿ ಮತ್ತು ಸ್ಟೇಟ್ ಜುಡಿಷರಿ ಆ ರೀತಿ ಸಿಮಿಲರ್ ಇದಿಲ್ಲ, ಸೆಕ್ಷನ್ಗಳಿಲ್ಲ, ಬೇರೆ ಬೇರೆವೆ. ಬಟ್ ಸ್ಟಿಲ್ ಅವುಗಳನ್ನ ಎಂಟೈರ್ ಚಾಪ್ಟರ್ ಇಂಪಾರ್ಟೆಂಟ್ ಆಗ್ತವೆ. ಎಸ್, ಸೊ ಇದನ್ನು ನೋಡೋಣ. ಯೂನಿಯನ್ ಎಕ್ಸಿಕ್ಯೂಟಿವ್ ಮತ್ತು ಸ್ಟೇಟ್ ಎಕ್ಸಿಕ್ಯೂಟಿವ್ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 52 ಇಂದ ಆರ್ಟಿಕಲ್ 70, ಓಕೆ, ಆರ್ಟಿಕಲ್ 52 ಇಂದ ಆರ್ಟಿಕಲ್ 62, ಆಮೇಲೆ ಮತ್ತೆ 2 ಸೆಕ್ಷನ್ಗಳಿವೆ, 72 ಮತ್ತು 73. ಯಾಕೆಂದರೆ ಮಧ್ಯದಲ್ಲಿ ಈಗ ವೈಸ್ ಪ್ರೆಸಿಡೆಂಟ್ ಇದ್ದಾರಲ್ಲ, ವೈಸ್ ಪ್ರೆಸಿಡೆಂಟ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ವೈಸ್ ಪ್ರೆಸಿಡೆಂಟ್ ಬಗ್ಗೆ ನಾನು ನೋಡ್ಕೊಂಡು ಡಿಸ್ಕಸ್ ಟುಡೇ ಓನ್ಲಿ ಪ್ರೆಸಿಡೆಂಟ್ ಹಾಗೂ ಗವರ್ನರ್ ಬಗ್ಗೆ. ಸೊ ಆರ್ಟಿಕಲ್ 52 ಇಂದ ಆರ್ಟಿಕಲ್ 62 ತನಕ ಪ್ರೆಸಿಡೆಂಟ್ ಅವರ ಪ್ರೆಸಿಡೆಂಟ್ನ ಪವರ್ಸ್ ಬೇರೆ ಕಡೆನೂ ಕೂಡ ಹೇಳ್ತಾರೆ, ಆಯಿತಾ, ಇಂಡೈರೆಕ್ಟ್ಲಿ ಹೇಳ್ತಾರೆ. ಬಟ್ ಕಂಪ್ಲೀಟಾಗಿ ಪ್ರೆಸಿಡೆಂಟ್ ಅವರ ಅಪಾಯಿಂಟ್ಮೆಂಟ್ ಹೇಗೆ, ಅವರ ಎಲೆಕ್ಷನ್ ಹೇಗೆ, ಯಾವ ರೀತಿ ಎಲೆಕ್ಷನ್ ಆಗುತ್ತೆ, ಲೈಕ್ ಎಷ್ಟು ವರ್ಷ ಅವರಿಗೆ ಎಲಿಜಿಬಿಲಿಟಿ ಇದೆ, ಅವರ ಟರ್ಮ್ ಎಷ್ಟು, ರಿಸೈನ್ ಮಾಡೋದಾದರೆ ಹೇಗೆ, ಅಥವಾ ಯಾರು ಓತ್ ಕೊಡ್ತಾರೆ ಅವರಿಗೆ ಹೇಳುವಂಥದ್ದು, ಈ ರೀತಿ ಹಲವಾರು ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಇಟ್ಸ್ ವೆರಿ ಸಿಮಿಲರ್ ಟು ಗವರ್ನರ್. ಸೊ ಗವರ್ನರ್ದು ಆರ್ಟಿಕಲ್ಸ್ ಯಾವುದು, ಆರ್ಟಿಕಲ್ 153 ಇಂದ 162 ತನಕ ನಾವು ಕಾಣ್ತೇವೆ. ಕೆಲವೊಂದು ಈಗ ನಾನು ಬ್ಲ್ಯಾಂಕ್ ಬಿಟ್ಟಿರೋದೇನು ಸ್ವಲ್ಪ ಬೇರೆ ಇದೆ, ಅಂದರೆ ಪ್ರೆಸಿಡೆಂಟ್ನ ಇದು ಪ್ರೊಸೆಸ್ ಬೇರೆ, ಇಲ್ಲಿ ಬೇರೆ ಅಂತ ಹೇಳಿ ಅದಕ್ಕೋಸ್ಕರ ಬ್ಲ್ಯಾಂಕ್ ಬಿಟ್ಟಿದ್ದೇನೆ. ಸೊ ಫಸ್ಟ್ ನಾವು ಬೇಸಿಕ್ಕಾಗಿ ನೋಡೋಣ, ಪ್ರೆಸಿಡೆಂಟ್ ಅಂದರೆ ಯಾರು. ಸೊ ಲೆಟ್ಸ್ ಟೇಕ್ ದಿಸ್ ಆಸ್ ದ ಪ್ರೆಸಿಡೆಂಟ್. ಇವರು ಪ್ರೆಸಿಡೆಂಟ್ ಹಾಗೂ ಇವರು ಗವರ್ನರ್. ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್, ಆಯಿತಾ. ಪ್ರೆಸಿಡೆಂಟ್ ಭಾರತಕ್ಕೆ ದೇ ಶಾಲ್ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತೇಳಿ ಹೇಳ್ತಾರೆ. ಆ್ಯಂಡ್ ದೇ ಶಾಲ್ ಬಿ ಗವರ್ನರ್ ಫಾರ್ ಅ ಸ್ಟೇಟ್, ಒಂದು ಸ್ಟೇಟಿಗೆ ಗವರ್ನರ್ ಇರ್ತಾರೆ. ಆದರೆ ಇನ್ನೊಂದೇನಂತಂದರೆ, ಒಂದು ಸ್ಟೇಟಿಗೆ 2 ಅಥವಾ 3 ಅಥವಾ ಜಾಸ್ತಿ ಸ್ಟೇಟ್ಸ್ಗಳಿಗೆ ಸೇರಿ ಸಹ ಒಂದು ಗವರ್ನರ್ ಇರಬಹುದು. ಸೊ ಇದನ್ನು 7th ಅಮೆಂಡ್ಮೆಂಟ್ ಮುಖಾಂತರ ಆ್ಯಡ್ ಮಾಡಿದರು. ದೇ ಆ್ಯಡೆಡ್ ಬೈ ವೇ ಆಫ್ 7th ಅಮೆಂಡ್ಮೆಂಟ್. 2-3 ರಾಜ್ಯಗಳಿಗೆ ಸೇರಿ ಒಂದೇ ಗವರ್ನರ್ ಕಾರ್ಯನಿರ್ವಹಿಸಬಹುದು ಅಂತ ಹೇಳಿ ಹೇಳ್ತಾರೆ. ಓಕೆ, ಬಟ್ ಇಡೀ ಭಾರತಕ್ಕೆ ಒಬ್ಬರೇ ಪ್ರೆಸಿಡೆಂಟ್. ಇವರ ಅಂಡರು ವೈಸ್ ಪ್ರೆಸಿಡೆಂಟ್ ಬರ್ತಾರೆ. ಬಟ್ ಹಿಯರ್ ವಿ ಡೋಂಟ್ ಹ್ಯಾವ್ ವೈಸ್ ಗವರ್ನರ್ ಅಂತ ಇಲ್ಲ, ಬರೀ ಗವರ್ನರ್ ಮಾತ್ರ. ಎಸ್, ಸೊ ವಾಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಆಗಿದ್ರೆ, ಈ ಪ್ರೆಸಿಡೆಂಟ್ ಅಂತ ಹೇಳುವಂಥದ್ದು ಅವರನ್ನು ಎಲೆಕ್ಟ್ ಮಾಡ್ತಾರೆ, ಗವರ್ನರನ್ನು ಅಪಾಯಿಂಟ್ ಮಾಡ್ತಾರೆ. ಓಕೆ, ಸೊ ಯಾರು ಎಲೆಕ್ಟ್ ಮಾಡ್ತಾರೆ ಪ್ರೆಸಿಡೆಂಟನ್ನು? ಸೊ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟರಲ್ ಕಾಲೇಜ್ ಅಂತ ಹೇಳಿ ಹೇಳ್ತಾರೆ, ಆಯಿತಾ. ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ಎಲೆಕ್ಟರಲ್ ಕಾಲೇಜ್, ಅಂತ ಹೇಳಿ ಹೇಳ್ತಾರೆ. ಎಲೆಕ್ಟ್ರಲ್ ಕಾಲೇಜ್ ಅಂದರೆ ಯಾರ್ಯಾರಿದ್ದಾರೆ ಅದರಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು ಮಾತ್ರ ಇದ್ದಾರೆ, ಆಯಿತಾ. ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು ಇಲ್ಲ ಅದರಲ್ಲಿ. ಈಗ ಪಾರ್ಲಿಮೆಂಟಲ್ಲಿ ಯಾರು ಇರ್ತಾರಪ್ಪ, ಪಾರ್ಲಿಮೆಂಟಲ್ಲಿ ವಿ ಹ್ಯಾವ್ ಲೋಕಸಭೆ ಹಾಗೂ ರಾಜ್ಯಸಭೆ ಅಲ್ವಾ, ಲೋಕಸಭೆ ಮತ್ತು ರಾಜ್ಯಸಭೆ, ಹಾಗೂ ಸ್ಟೇಟ್ ಅಸೆಂಬ್ಲೀಸ್, ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲ, ಓನ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂತ ಹೇಳಿದ್ದಾರೆ. ಓಕೆ, ಹಾಗೂ ಡೆಲ್ಲಿ ಮತ್ತು ಪಾಂಡಿಚೇರಿಯಲ್ಲಿ ಕೂಡ ಸ್ಟೇಟ್ ಅಸೆಂಬ್ಲೀಸ್ಗಳಿವೆ, ಅಲ್ಲಿಯ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಹೇಳ್ತಾರೆ. ಸೊ ಮತ್ತೊಮ್ಮೆ ಹೇಳ್ತೇನೆ, ಇದನ್ನು ಕೇಳ್ತಾರೆ, ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಪ್ರೆಸಿಡೆಂಟ್ನ ಎಲೆಕ್ಷನಲ್ಲಿ, ಪ್ರೆಸಿಡೆಂಟನ್ನ ಸೆಲೆಕ್ಟ್ ಮಾಡುವಂಥ ಎಲೆಕ್ಷನಲ್ಲಿ. ಸೊ ಪ್ರೆಸಿಡೆಂಟ್ ಇಸ್ ಬೀಯಿಂಗ್ ಎಲೆಕ್ಟೆಡ್ ಹಿಯರ್. ಇನ್ನೊಂದು ಪೇಜಲ್ಲಿ ಹೇಳ್ತೇನೆ,
ಪ್ರೆಸಿಡೆಂಟ್ನ ಯಾರ್ಯಾರು ಎಲೆಕ್ಟ್ ಮಾಡ್ತಾರೆ? ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ನಾಮಿನೇಟೆಡ್ ಅಲ್ಲ, ಯಾಕೆಂದರೆ ರಾಜ್ಯಸಭೆಯಲ್ಲಿ 12 ಜನ ನಾಮಿನೇಟೆಡ್ ಇವರು ಇರ್ತಾರೆ ಅಲ್ವಾ. ಸೊ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟಲ್ಲಿರುವಂಥ ಎಲ್ಲ ಮೆಂಬರ್ಸ್ಗಳು, ಎಂ ಪಿಸ್ಗಳು, ಬೇಸಿಕಲಿ ಎಂ ಪಿಸ್ ಹಾಗೂ ಎಲ್ಲ ರಾಜ್ಯಗಳ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗಳ ಮೆಂಬರ್ಸ್, MLAsಗಳು. ಬಟ್ ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಯೂಶಲಿ ಸ್ಟೇಟ್ಸ್ಗಳು ಅಂತ ಹೇಳಿದೆವಲ್ಲ, ಯೂನಿಯನ್ ಟೆರಿಟರೀಸ್ಗಳಲ್ಲಿ ಎಲ್ಲ ಕಡೆ ಸ್ಟೇಟ್ ಅಸೆಂಬ್ಲೀಸ್ಗಳು ಇರೋದಿಲ್ಲ. ಬಟ್ ಇಲ್ಲಿ ಏನು ಹೇಳ್ತಾರೆ, ಡೆಲ್ಲಿ ಮತ್ತು ಪಾಂಡಿಚೇರಿಲಿರುವಂತಹ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗಳ ಮೆಂಬರ್ಸ್ಗಳು ಕೂಡ ದೇ ಆರ್ ಎಲಿಜಿಬಲ್ ಟು ವೋಟ್. ಹಾಗಾದರೆ ಯಾರು ವೋಟ್ ಮಾಡಲಿಕ್ಕೆ ಎಲಿಜಿಬಲ್ ಇಲ್ಲ? ದೋಸ್ ಹೂ ಆರ್ ನಾಮಿನೇಟೆಡ್ ಮೆಂಬರ್ಸು ಅಥವಾ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ಗಳು, ಈಗ ವಿಧಾನ ಪರಿಷತ್ ಇದ್ದಾರಲ್ಲ, ವಿಧಾನ ಪರಿಷತ್ನ ಮೆಂಬರ್ಸು, ದೇ ಆರ್ ಆಲ್ ನಾಟ್ ಎಲಿಜಿಬಲ್ ಟು ವೋಟ್ ಇನ್ ದಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್. ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ದೀಸ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, MLA. ಇದು ಕೇಳ್ತಾರೆ, ತುಂಬ ಸಲ ಕೇಳ್ತಾರೆ, ಕನ್ಫ್ಯೂಷನ್ ಮಾಡಿ ಕೇಳ್ತಾರೆ, ಅದಕ್ಕೋಸ್ಕರ ನಾನು ನಿಮಗೆ ಸ್ವಲ್ಪ ಸ್ಲೋ ಆಗಿ ಹೇಳ್ತಿದ್ದೇನೆ. ಸೊ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹೌ ಆರ್ ದೇ ಎಲೆಕ್ಷನ್ ಯಾವ ರೀತಿ ತಗೊಳುತ್ತೆ, ಯಾವ ರೀತಿ ಆಗುತ್ತೆ ಅಂತಂದರೆ, ಇಟ್ ಈಸ್ ದ ಮ್ಯಾನರ್ ಆಫ್ ಎಲೆಕ್ಷನ್ ಅಂತ ಹೇಳ್ತಾರೆ. It is proportional representation by single transferable vote, and it is by way of secret ballot. ಬ್ಯಾಲೆಟ್ ಮುಖಾಂತರ ಆಗುವಂಥದ್ದು, ಆಯಿತಾ. ಸೊ ದ ಮ್ಯಾನರ್ ಆಫ್ ಎಲೆಕ್ಷನ್ ಹೇಗಾಗತ್ತೆ? ಈಗ ಈಗ ನೋಡಿ, ಕರ್ನಾಟಕದ MP ಅವರ ಒಂದು ವೋಟಿಗೆ ಎಷ್ಟೋ ವ್ಯಾಲ್ಯೂ ಇರ್ಬೋದು, 656. ರ್ಯಾಂಡಮಾಗಿ ಹೇಳ್ತಿದ್ದೇನೆ, ಅದು ನಮ್ಮ ಇದ್ರಲ್ಲಿ ಗೊತ್ತಾಗತ್ತೆ. ಬೇರೆ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಒಂದು ಕ್ಯಾಲ್ಕುಲೇಷನ್ನೇ ಇದೆ. ಸೊ ಅದೆಲ್ಲ ನಾಟ್ ರಿಕ್ವೈರ್ಡ್, ನಮ್ಮ ಎಕ್ಸಾಮಿಗೆ ಅದೆಲ್ಲ ಬೇಡ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ಈಗ ನಾನು MP ಆದರೆ, ಕರ್ನಾಟಕದ MP ಆದರೆ ನನಗೆ ನನ್ನ ಓಟಿಗೆ ಇಷ್ಟು ವ್ಯಾಲ್ಯೂ ಇದೆ. ಅದೇ ಕರ್ನಾಟಕದ ಗುಜರಾತ್ನ MP ಆದರೆ ಆ ವ್ಯಾಲ್ಯೂ ಇಟ್ ಕುಡ್ ಬಿ ಒಂದು ವೋಟಿಗೆ ಸುಮಾರು 500 ಇರ್ಬೋದು. ಅಥವಾ ಉತ್ತರ ಪ್ರದೇಶದ ಪಾಪ್ಯುಲೇಷನ್ ಜಾಸ್ತಿ ಅಲ್ಲ, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸೆನ್ಸಸ್ ಮೇಲೆ. ಯಾವಾಗ ಸುಮಾರು 1971 ಸೆನ್ಸಸ್ ಇತ್ತಲ್ಲ, ಅದರ ಪ್ರಕಾರ ಏನು ಪಾಪ್ಯುಲೇಷನ್ ಇತ್ತು ಅದ್ರ ಪ್ರಕಾರ ನಿರ್ಧಾರ ಮಾಡಿದ್ದಾರೆ, ಆಯಿತಾ. ಇನ್ನು ಹಾಗೆ ಸೇಮ್ ಇದೆಯಾ? ಇಲ್ಲ, 2026 ಏನು ಜನಗಣತಿ ಆಗತ್ತೆ, ಅದರ ನಂತರ ಏನು ವ್ಯಾಲ್ಯೂಸ್ಗಳು ಬರ್ತವೆ, ಅದರ ನಂತರ ದೇ ಹ್ಯಾವ್ ಟು ಅಗೇನ್ ಅದೇ ಡಿಲಿಮಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ಚೇಂಜ್ ಮಾಡಬೇಕು, ಯಾಕೆಂದರೆ ಪಾಪ್ಯುಲೇಷನ್ ಆಧಾರದ ಮೇಲೆ ಚೇಂಜ್ ಮಾಡುವಂಥ ಇದು ಬರುತ್ತೆ. ಅದು 2026 ಜನಗಣತಿ ನಂತರ ಆಗಬೇಕಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ಲೇ ಹೇಳಿದ್ದಾರೆ, ಆಯಿತಾ. ಸೊ ಅಲ್ಲಿ ತನಕ ನಮಗೆ ಈ ಒಂದು ವೋಟಿನ ಬೆಲೆ ಹೇಗೆ ಗೊತ್ತಾಗತ್ತೆ? ಅದು 1971 ಸೆನ್ಸಸ್ನ ಪಾಪ್ಯುಲೇಷನ್ ಪ್ರಕಾರ ಈಗಲೂ ಅಷ್ಟೇ ಇದೆ ಅಂತ ತಿಳ್ಕೊಂಡು ಅದೇ ರೀತಿ ನಿರ್ಧಾರ ಮಾಡಿದರೆ ಅದೇ ಫಾಲೋ ಆಗ್ತಾ ಇದೆ ಇಲ್ಲಿ ತನಕನೂ, ಆಯಿತಾ. ಸೊ ಅದಕ್ಕೊಂದು ಫಾರ್ಮುಲಾ ಎಲ್ಲ ಇದೆ, 1000 ವೋಟಿಂದ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಬೇಕು ಹೇಳುವಂಥದ್ದೆಲ್ಲ. ಅದನ್ನು ಅದು ಬೇಡ, ಲೆಟ್ಸ್ ಫಾರ್ಗೆಟ್ ದ್ಯಾಟ್. ಬಟ್ ರಿಮೆಂಬರ್, ಹೇಗೆ ಎಲೆಕ್ಷನ್ ಆಗುತ್ತೆ ಅಂತ ಹೇಳುವಂಥದ್ದಲ್ಲ, ಇಟ್ಸ್ ಡಿಪೆಂಡ್ ಅಪಾನ್ ದ ವ್ಯಾಲ್ಯೂ ಆಫ್ ವೋಟ್ ಇಸ್ ಡಿಪೆಂಡ್ ಅಪಾನ್ ದ ಪಾಪ್ಯುಲೇಷನ್. ಆಯಾ ಆ ಕ್ಷೇತ್ರದ ಪಾಪ್ಯುಲೇಷನ್ ಮೇಲೆ ನಿರ್ಧಾರ ಆಗುತ್ತೆ. ಅದಕ್ಕೆ ಹೇಳುವಂಥದ್ದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಇಟ್ ಇಸ್ ಕ್ಯಾರಿಡ್ ಅವೇ ಬೈ ಸೀಕ್ರೆಟ್ ಬ್ಯಾಲೆಟ್. ಇದು ಬ್ಯಾಲೆಟ್ ಸಿಸ್ಟಮಲ್ಲಿ ಇರುತ್ತಲ್ಲ, ಅದರಲ್ಲಿ ಆಗುವಂಥದ್ದು. ಎಕ್ಸಾಮಲ್ಲಿ ಇದೆರಡು ಕೇಳ್ತಾರೆ. ಸೊ ದಿಸ್ ಇಸ್ ದ ಮ್ಯಾನರ್ ಆಫ್ ಎಲೆಕ್ಷನ್. ಎಸ್, ಹಾಗಿದ್ರೆ ಗವರ್ನರನ್ನು ಹೇಗೆ ಅಪಾಯಿಂಟ್ ಮಾಡ್ತಾರೆ? ಗವರ್ನರಿಗೆ ಎಲೆಕ್ಷನ್ ಇಲ್ಲ. ಸೊ ಎಲೆಕ್ಟ್ರಲ್ ಕಾಲೇಜ್ ಯಾರು ಅಂತ ಹೇಳಿದ್ದೊಂದು ಕೇಳ್ತಾರೆ. all elected members of the parliament, all elected members of the state legislative assemblies ಹಾಗೂ ಆಲ್ಸೋ ದ ಮೆಂಬರ್ಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಡೆಲ್ಲಿ ಮತ್ತು ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಹೇಳಿ ಕೂಡ ಕರೀತಾರೆ. ಗವರ್ನರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ? ಗವರ್ನರ್ ಎಲೆಕ್ಷನ್ ಇಲ್ಲ. ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಬೈ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್. ಸೊ ಹಿಸ್ ಅಪಾಯಿಂಟ್ಮೆಂಟ್ ಡೈರೆಕ್ಟಾಗಿ ಆಗುವಂಥದ್ದು. ಅಪಾಯಿಂಟ್ಮೆಂಟ್ ಬೈ ಪ್ರೆಸಿಡೆಂಟ್ ಅವರನ್ನು ಅಪಾಯಿಂಟ್ ಮಾಡ್ತಾರೆ. ಸೊ ಪ್ರೆಸಿಡೆಂಟ್ನ ಟರ್ಮ್ ಎಷ್ಟು? ಪ್ರೆಸಿಡೆಂಟ್ನ ಟರ್ಮ್ ಆ್ಯಕ್ಚುಲಿ 5 years, ಆಯಿತಾ. ಹಿ ಈಸ್ ಆಲ್ಸೋ ಎಲಿಜಿಬಲ್ ಫಾರ್ ರೀಎಲೆಕ್ಷನ್. ಮತ್ತೊಂದು ಸಲ ಬೇಕಿದ್ರೆ ಇನ್ನೊಂದು ಸಲ ಟರ್ಮಿಗೆ ನಿಲ್ತಾರೆ ಅಂದರು, ದಟ್ ಈಸ್ ಓಕೆ.
ಗವರ್ನರ್ ಏನು? ಹಿ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಹೇಳಿ ನೀವು ಆರ್ಟಿಕಲ್ 310 ನೋಡ್ತೀರಿ. ಅದು ಬೇರೆ, ಅದು ರಿಗಾರ್ಡಿಂಗ್ ಸಿವಿಲ್ ಸರ್ವಿಸಸ್, ಆಲ್ ಇಂಡಿಯಾ ಸರ್ವಿಸ್ಗೆ ಸಂಬಂಧಪಟ್ಟದ್ದು. ಬಟ್ ಸ್ಟಿಲ್ ಆ ಪ್ರೆಸಿಡೆಂಟ್ನ ಇಚ್ಛೆ ಪ್ರಕಾರ ಅವರು ಆ ಪೊಸಿಷನ್ನ ಹೋಡುವಂಥದ್ದು. ಸೊ ಗವರ್ನರ್ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಇನ್ನು ಅದನ್ನು ಬಿಟ್ಟು ಪ್ರೆಸಿಡೆಂಟ್ಗೆ ಏನು ತೊಂದರೆ ಇಲ್ಲ ಅಂತ ಆದರೆ ಹಿ ಹೋಲ್ಡ್ಸ್ ಆಫೀಸ್ ಟಿಲ್ 5 years, 5 ವರ್ಷದ ತನಕ ಹಿ ಹೋಲ್ಡ್ಸ್ ಆಫೀಸ್. ಆಯಿತಾ? ಹಾಗೆ ಪ್ರೆಸಿಡೆಂಟಿಗೆ ಯಾರು ಓತನ್ನು ನೀಡ್ತಾರೆ? ಇದು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಹೂ ಗಿವ್ಸ್ ದಿ ಓತ್? ಇಟ್ ಈಸ್ ದ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೀಡ್ತಾರೆ, ಅಥವಾ ಅವ್ರು ಇಲ್ಲ ಅಂದರೆ ಇನ್ ಇಸ್ ಆಬ್ಸೆನ್ಸ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಗವರ್ನರಿಗೆ ಯಾರು ಓತ್ ಕೊಡ್ತಾ? ಲೆಟ್ ಮಿ ರೈಟ್ ಇಟ್ ಆಸ್ ಓತ್. ಬರ್ಕೊಳ್ಳಿ ಇದು, ಆಯಿತಾ? ನಾನು ಬರ್ದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ತಾ ಹೋಗಿ. ಗವರ್ನರ್ಗೆ ಯಾರು ಓತ್ ನೀಡ್ತಾರೆ? ಗವರ್ನರಿಗೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಆಯಾ ರಾಜ್ಯದ ಹೈಕೋರ್ಟ್, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಅವರಿಲ್ಲ ಅಂದರೆ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಟ್ ಹೈಕೋರ್ಟ್, senior most judge of that high court. ಓಕೆ, ಈಗ ಪ್ರೆಸಿಡೆಂಟ್ 5 ವರ್ಷ, ಹಿ ಈಸ್ ಆಲ್ಸೋ ಎಲಿಜಿಬಲ್ ಫಾರ್ ರಿಎಲೆಕ್ಷನ್ನು. ಸೊ ಅವರ ಎಲೆಕ್ಷನ್ನು ಯಾವಾಗ ಆಗಬೇಕು? ಬೇಸಿಕಲಿ ಅವ್ರ ಎಲೆಕ್ಷನ್ನು ಅವ್ರ ಎಲೆಕ್ಷನ್ ಇಲ್ಲಿ ಯಾವಾಗ ಆಗಬೇಕಂತ ಹೇಳ್ತೇನೆ. ಎಲೆಕ್ಷನ್ ಹ್ಯಾಸ್ ಟು ಬಿ ಡನ್ ಬಿಫೋರ್ ಎಕ್ಸ್ಪೈರಿ. ಅವ್ರದ್ದು ಇದು ಎಕ್ಸ್ಪೈರಿ ಆಗೋಕ್ಕಿಂತ ಮೊದಲು ಹಿ ಹ್ಯಾಸ್ ಟು ಆಗಬೇಕು ಎಲೆಕ್ಷನ್ನು. ಒಂದು ವೇಳೆ ಆಗಲಿಲ್ವಾ, ಹಿ ಹೋಲ್ಡ್ಸ್ ಆಫೀಸ್ ಟಿಲ್ ಹಿಸ್ ಸಕ್ಸೆಸರ್ ಎಂಟರ್ಸ್. ಆಯಿತಾ? ಹೋಲ್ಡ್ಸ್ ಆಫೀಸ್ ಟಿಲ್ ಹಿಸ್ ಸಕ್ಸೆಸರ್ ಎಂಟರ್ಸ್. ಆಫ್ಕೋರ್ಸ್ ಅವ್ರದ್ದು 5 ವರ್ಷ ಟರ್ಮ್ ಮುಗಿದ್ರೂ ಸಹ ಅವರ ಸಕ್ಸೆಸರ್ ಬರೋ ತನಕ, ಎಲೆಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ಲೈಕ್ ಅವ್ರು ಬರೋ ತನಕ ಹಿ ಹೋಲ್ಡ್ಸ್ ಆಫೀಸ್ ಟಿಲ್ ಹಿಸ್ ಸಕ್ಸೆಸರ್ ಎಂಟರ್ಸ್. ಈಗ ಕೆಲವು ಸಲ ಏನಾಗುತ್ತೆ, ಸಮ್ಟೈಮ್ಸ್ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ವೇಕೆನ್ಸಿ ಯಾಕೆ ಕ್ರಿಯೇಟ್ ಆಗುತ್ತೆ? ಪ್ರೆಸಿಡೆಂಟ್ ಆಫೀಸಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ವೇಕೆನ್ಸಿ ಕ್ರಿಯೇಟ್ಸ್ ಬಿಕಾಸ್ ಆಫ್ ದಿ ಐದರ್ ಅವರು ರಿಸೈನ್ ಮಾಡ್ಬೋದು, ರೆಸಿಗ್ನೇಷನ್ ಕೊಡ್ಬೋದು, ಅಥವಾ ಇವರೇ ರಿಮೂವ್ ಮಾಡ್ಬೋದು. ದೇ ಮೇ ಬಿ ರಿಮೂವ್ಡ್, ರಿಸೈನ್, ರಿಮೂವಲ್, ಅಥವಾ ಡೆತ್, ಅಥವಾ ಅವರಿಗೆ ಹುಷಾರಿಲ್ಲ ಹೇಳುವಂಥ ಕಾರಣಕ್ಕೆ ಅವರು ಅದನ್ನು ಕಂಟಿನ್ಯೂ ಮಾಡದೇ ಇರಲಿಕ್ಕಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಇದಾಗುತ್ತೆ. ಸೊ ಇದನ್ನು ಕೂಡ ನಾವು ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್. ಗವರ್ನರ್ ಆದರೆ ಸಮಸ್ಯೆನೇ ಇಲ್ಲ. ಗವರ್ನರು ಇವರು ಅಪಾಯಿಂಟ್ ಮಾಡೋದಲ್ಲ. ಸೊ ಇವರಿಗೆ ರೆಸಿಗ್ನೇಷನ್ ಕೊಡ್ತಾರೆ. ಪ್ರೆಸಿಡೆಂಟ್ಗೆ ಹಿ ಗಿವ್ಸ್ ರೆಸಿಗ್ನೇಷನ್, ಹಿ ರಿಸೈನ್ಸ್. ಪ್ರೆಸಿಡೆಂಟ್ ಯಾರಿಗೆ ರೆಸಿಗ್ನೇಷನ್ ಕೊಡ್ತಾರೆ? ಪ್ರೆಸಿಡೆಂಟ್, ಯಾಕಂದರೆ ಪ್ರೆಸಿಡೆಂಟ್ಗಿಂತ ಮೇಲ್ನವ್ರು ಯಾರಿಲ್ಲ ಅಲ್ವಾ? ಗವರ್ನರ್ಗಾದರೆ ಅವರ ಮೇಲ್ನವ್ರು ಇದ್ದರು. ಪ್ರೆಸಿಡೆಂಟ್ ಅವರಿಗೆ ಬೇಡ ಅಂದರೆ ಟು ಹೂಮ್ ಡಸ್ ಹಿ, ಯಾರಿಗೆ ರಿಸೈನ್ ಮಾಡ್ತಾರೆ? ಹಿ ರಿಸೈನ್ಸ್ ಟು ದ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ಗೆ ರೆಸಿಗ್ನೇಷನನ್ನು ಕೊಡ್ತಾರೆ. ಓಕೆ, ವೈಸ್ ಪ್ರೆಸಿಡೆಂಟು ಅದನ್ನು ಇಮಿಡಿಯೇಟ್ಲಿ ಸ್ಪೀಕರ್ಗೆ ಕಮ್ಯುನಿಕೇಟ್ ಮಾಡಬೇಕು. ಈ ಥರ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಹಿ ಹ್ಯಾಸ್ ಟು ಕಮ್ಯುನಿಕೇಟ್ ಟು ದಿ ಸ್ಪೀಕರ್. ಕಮ್ಯುನಿಕೇಟೆಡ್ ಟು ದಿ ಸ್ಪೀಕರ್. ಇನ್ನೊಂದು ಪ್ರೆಸಿಡೆಂಟ್ದು ಒಂದು ವಿಶೇಷವಾದದ್ದು ಅಂದರೆ, ಪ್ರೆಸಿಡೆಂಟ್ ಸರಿ ಇಲ್ಲ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡ್ತಿದ್ದಾರೆ ಹೇಳುವಂಥ ಕಾರಣಕ್ಕೆ ಅವ್ರನ್ನ ಇಂಪೀಚ್ ಮಾಡ್ಬೋದು. ಆಯಿತಾ? ಹಿ ಮೇ ಬಿ ರಿಮೂವ್ಡ್ ಬೈ ವೇ ಆಫ್ ಇಂಪೀಚ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಒಂದು ರೆಸಿಗ್ನೇಷನ್ ಅವರೇ ಸ್ವ ಇಚ್ಛೆಯಿಂದ ಕೊಡುವಂಥದ್ದು, ಅಥವಾ ಡೆತ್ ಆದರೆ ಆಫ್ಕೋರ್ಸ್ ವೇಕೆನ್ಸಿ ಆಗುತ್ತೆ, ಅಥವಾ ಬೇರೆ ಯಾರು ರಿಮೂವ್ ಮಾಡ್ತಾರೆ. ಯಾರು ಅದನ್ನು ರಿಮೂವ್ ಮಾಡ್ಬೋದು? ಪಾರ್ಲಿಮೆಂಟ್ ಅವ್ರನ್ನ ರಿಮೂವ್ ಮಾಡುತ್ತೆ. ಆಯಿತಾ? ಅದೊಂದು ಪ್ರೊಸೀಜರ್ ಇದೆ. ಹಿ ಮೇ ಬಿ ರಿಮೂವ್ಡ್ ಬೈ ವೇ ಆಫ್ ಇಂಪೀಚ್ಮೆಂಟ್. ಯಾವ ಗ್ರೌಂಡ್ ಆಧಾರದ ಮೇಲೆ?
ಫಾರ್ ದ ವಯಲೇಷನ್. ಇದು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಸುಪ್ರೀಂ ಕೋರ್ಟ್ ಜಡ್ಜನ್ನು ಕೂಡ ಇಂಪೀಚ್ ಮಾಡ್ತಾರೆ, ಅದು ಮಿಸ್ಬಿಹೇವಿಯರು ಅದೆಲ್ಲ ಕಾರಣದಿಂದ ಆಗುತ್ತೆ. ಬಟ್ ಇಲ್ಲಿ ವೈ ಅ ಪ್ರೆಸಿಡೆಂಟ್ ಕ್ಯಾನ್ ಬಿ ಇಂಪೀಚ್ ಫಾರ್ ದ ವಯಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವಯಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡಿದ್ದಕ್ಕೆ ಆಗುವಂಥದ್ದು. ಆಯಿತಾ? ಸೊ ಇಂಪೀಚ್ಮೆಂಟ್ ಆಯಿತು. ಇನ್ನು ಗವರ್ನರ್ ಇದರಲ್ಲಿ ಆ ವಿಚಾರದಲ್ಲಿ ಹಾಗಿಲ್ಲ, ಯಾಕೆಂದರೆ ಪ್ರೆಸಿಡೆಂಟ್ ಅವರನ್ನು ರಿಮೂವ್ ಅವರನ್ನು ತೆಗೆದುಹಾಕ್ಬಿಡ್ಬೋದು ಅಲ್ವಾ. ಹಿ ಹೋಲ್ಡ್ಸ್ ಆಫೀಸ್ ಇಸ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಅಷ್ಟೇ. ಸೊ ಅದಕ್ಕೋಸ್ಕರ ಇಲ್ಲಿ ಆ ಇಂಪೀಚ್ಮೆಂಟ್ ಪ್ರೊಸೀಜರ್ ಇಲ್ಲ. ಸೊ ಇಂಪೀಚ್ ಯಾರು ಮಾಡ್ತಾರೆ? ಅದು ಪಾರ್ಲಿಮೆಂಟ್ ಮಾಡುತ್ತೆ. ಅದನ್ನು ಆರ್ಟಿಕಲ್ 61 ಡೀಟೇಲ್ ಆಗಿ ಪ್ರೊಸೀಜರನ್ನು ಹೇಳಿದ್ದಾರೆ, ಅದನ್ನು ನಾವು ಲೇಟರ್ ಡಿಸ್ಕಷನ್ ಮಾಡೋಣ. ಓಕೆ, ಆರ್ಟಿಕಲ್ 61 ದೇ ಹ್ಯಾವ್ ಗಿವನ್ ದಿಸ್ ಪ್ರೊಸೀಜರ್. ಸೊ ಪ್ಲೀಸ್ ಸಿ ದ್ಯಾಟ್, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಎಸ್, ಸೊ ಇದೆಲ್ಲ ಆಯಿತು. ಇನ್ನು ಪ್ರೆಸಿಡೆಂಟ್ನ ಇದೇನು ಕ್ವಾಲಿಫಿಕೇಷನ್ಸ್ ಏನು? ಈಗ ಪ್ರೆಸಿಡೆಂಟ್ ಆಗಲಿಕ್ಕೆ ಹಿ ಹ್ಯಾಸ್ ಟು ಹ್ಯಾವ್ ಸರ್ಟನ್ ಕ್ವಾಲಿಫಿಕೇಷನ್ಸ್ ಅಲ್ವಾ. ಅಂತಹ ಕ್ವಾಲಿಫಿಕೇಷನ್ಸ್ ಏನು? ಲೆಟ್ ಮಿ ರೈಟ್ ಇಟ್ ಹಿಯರ್. ಆಯಿತಾ? ಕ್ವಾಲಿಫಿಕೇಷನ್ಸ್ ಅಂತ ಹೇಳಿ, ಒನ್, ಹಿ ಹ್ಯಾಸ್ ಟು ಬಿ ಸಿಟಿಸನ್. ಕ್ವಾಲಿಫಿಕೇಷನ್ ಅಂತ ಬರೀತಾನೆ. ಹಿ ಹ್ಯಾಸ್ ಟು ಬಿ ಸಿಟಿಸನ್ ಆಫ್ ಇಂಡಿಯಾ. ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಸಿಟಿಸನ್ ಆಗಿರಬೇಕು. ಹಾಗೆ ಏಜ್ ಎಷ್ಟು? ಹಿ ಶುಡ್ ಬಿ ಮಿನಿಮಮ್ 35 years. ಪ್ಲಸ್ ಇನ್ನೊಂದು ಕ್ವಾಲಿಫಿಕೇಷನ್ ಇದೆ, ಹಿ ಶುಡ್ ಬಿ ಕ್ವಾಲಿಫೈಡ್ ಟು ಬಿಕಮ್ ಎನ್ ಎಂ ಪಿ ಆಗಲಿಕ್ಕೆ ಏನು ಕ್ವಾಲಿಫಿಕೇಷನ್ಸ್ ಬೇಕಲ್ಲ, ಅಂಥ ಕ್ವಾಲಿಫಿಕೇಷನ್ಸ್ ಪ್ರೆಸಿಡೆಂಟಲ್ಲಿ ಇರಬೇಕು. ಆದರೆ ಅವ್ರು ಎಂ ಪಿ ಆಗಿರಬಾರ್ದು, MLA ಆಗಿರಬಾರ್ದು. ಒಂದು ವೇಳೆ MP ಅಥವಾ MLA ಆಗಿದ್ರೂ ಸಹ ಅವರು ಪ್ರೆಸಿಡೆಂಟ್ ಆಗೋದನ್ನು MP ಪೋಸ್ಟ್ಗೆ, ವೇಕೆನ್ಸಿ ಪೋಸ್ಟ್ಗೆ ವೆಕೇಟ್ ಮಾಡಿದಾಗೆ. ಬಟ್ ಆ ಕ್ವಾಲಿಫಿಕೇಷನ್ಸ್ ಎಲ್ಲ MP ಗಿರುವಂತಹ ಕ್ವಾಲಿಫಿಕೇಷನ್ಸ್, ಆ ಕ್ವಾಲಿಫಿಕೇಷನ್ಸ್ ಇವರಿಗೆ ಇರಬೇಕು ಅಂತ ಹೇಳಿ ಅದನ್ನು ಹೇಳ್ತಾರೆ. ಕ್ವಾಲಿಫಿಕೇಷನ್ಸ್ ಇರಬೇಕು. ಆ್ಯಂಡ್ ಹಿ ಶುಡ್ ನಾಟ್ ಬಿ ಅಂಡರ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಆಫೀಸ್ ಆಫ್ ಪ್ರಾಫಿಟ್ ಏನಂತ ಹೇಳಿ, ಬೇರೆ ಸಮಾನವಾದಂತಹ ಗೌರ್ಮೆಂಟಿನ ಬೇರೆ ಇದರಲ್ಲಿ ಇರಬಾರ್ದು ಅಂತ ಹೇಳಿ ಹೇಳ್ತಾರೆ. ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳಿ ಅದರಲ್ಲಿ ಇರಬಾರ್ದು. ಹಿ ಶುಡ್ ನಾಟ್ ಬಿ ಅಂಡರ್ ಆಫೀಸ್ ಆಫ್ ಪ್ರಾಫಿಟ್. ಹಾಗೆ ಗವರ್ನರ್ದು ಕ್ವಾಲಿಫಿಕೇಷನ್ಸ್ ಏನು? ಲೆಟ್ ಮಿ ರೈಟ್ ಇಟ್ ಹಿಯರ್. ಗವರ್ನರ್ದು ಸಿಂಪಲ್ ಕ್ವಾಲಿಫಿಕೇಷನ್ಸ್, ಒಂದು, ಹಿ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ. ಸಿಟಿಸನ್ ಆಫ್ ಇಂಡಿಯಾ, ಭಾರತದ ಸಿಟಿಸನ್ ಆಗಿರಬೇಕು. ಹಾಗೆ ಹಿ ಶುಡ್ ಬಿ 35 years, ಮಿನಿಮಮ್ 35 years ಆಗಿರಬೇಕು ಅಂತ ಹೇಳಿ. ಸೊ ಇವರಿಗೆ ಮೆಂಬರ್ ಆಫ್ ದಿ ಪಾರ್ಲಿಮೆಂಟು ಕ್ವಾಲಿಫಿಕೇಷನ್ಸ್ ಅಥವಾ MLA ಕ್ವಾಲಿಫಿಕೇಷನ್ಸ್ ಬೇಕಂತ ಹೇಳಿ ಏನು ಹೇಳಿಲ್ಲ. ಓಕೆ, ಓನ್ಲಿ ಪ್ರೆಸಿಡೆಂಟ್ಗೆ ಹೇಳಿದ್ದಾರೆ ಹಿ ಶುಡ್ ಬಿ ಕ್ವಾಲಿಫೈಡ್ ಟು ಹ್ಯಾವ್ ಬಿಕಮ್ MP ಆಗಿ ಕ್ವಾಲಿಫೈ ಆಗಿರಬೇಕಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಆಫ್ ಕೋರ್ಸ್ ಹಿ ಶುಡ್ ನಾಟ್ ಬಿ ಅಂಡರ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಆಫೀಸ್ ಆಫ್ ಪ್ರಾಫಿಟಲ್ಲಿ ಇರಬಾರ್ದು. ಆಫೀಸ್ ಆಫ್ ಪ್ರಾಫಿಟಲ್ಲಿ ಇರಬಾರ್ದು ಅಂತ ಹೇಳಿ ನಾವು ನೋಡ್ಬೋದು. ಆಯಿತಾ? ಸೊ ಪ್ರೆಸಿಡೆಂಟ್ ಏನು ಆ್ಯಕ್ಚುಲಿ ಹಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ ಏನಿದೆ, ಪವರ್ ಬಗ್ಗೆ ಬರೋದಾದರೆ, ಆಲ್ ಎಕ್ಸಿಕ್ಯೂಟಿವ್ ಪವರ್ ವೆಸ್ಟ್ ಇನ್ ದಿ ಪ್ರೆಸಿಡೆಂಟ್. ಹಿ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದಿ ಯೂನಿಯನ್. ಎಕ್ಸಿಕ್ಯೂಟಿವ್ ಪವರ್ ವೆಸ್ಟ್. ಹಾಗೆ ಗವರ್ನರ್, ಯೂನಿಯನ್ ಹೆಡ್ ಇವರು. ಗವರ್ನರ್ ಈಸ್ ದಿ ಸ್ಟೇಟ್ ಎಕ್ಸಿಕ್ಯೂಟಿವ್ power of the state. So all executive contracts are earlier, whatever it is made and executed in the name of the president. ಆಯಿತಾ? ಯೂನಿಯನ್ಗೆ ಸಂಬಂಧಪಟ್ಟ ವಿಚಾರಗಳು ಇಟ್ ಇಸ್ ಮೇಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಇನ್ ದಿ ನೇಮ್ ಆಫ್ ದಿ ಪ್ರೆಸಿಡೆಂಟ್. ಹಾಗೆ ಆಲ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಸ್ಟೇಟ್ ಈಸ್ ಮೇಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಇನ್ ದಿ ನೇಮ್ ಆಫ್ ದಿ ಗವರ್ನರ್. ಇನ್ನು ಎಡಿಷನಲ್ ಇದೇನಂತಂದರೆ, ಪ್ರೆಸಿಡೆಂಟ್ ಈಸ್ ದಿ ಸುಪ್ರೀಂ ಕಮಾಂಡರ್ ಆಫ್ ಡಿಫೆನ್ಸ್ ಫೋರ್ಸಸ್. ಹಿ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ದಿ ಡಿಫೆನ್ಸ್ ಫೋರ್ಸಸ್ ಅಂತ ಹೇಳಿ ನಾವು ನೋಡ್ಬೋದು. ಅಂದರೆ ಈಗ ಆರ್ಮಿಗೂ ಹೆಡ್ ಅವರು, ಆಯಿತಾ? ಹಿ ಕ್ಯಾನ್ ಡಿಕ್ಲೇರ್ ವಾರ್ ಆ್ಯಂಡ್ ಕನ್ಕ್ಲೂಡ್ ಪೀಸ್. ಯುದ್ಧವನ್ನು ಘೋಷಿಸಬಹುದು, ಶಾಂತಿಯನ್ನು ಕೂಡ ಅವರು ಘೋಷಣೆ ಮಾಡ್ಬೋದು. ಸೊ ಹಿ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ದಿ ಡಿಫೆನ್ಸ್ ಫೋರ್ಸಸ್ ಇನ್ ಇಂಡಿಯಾ. ಅದೊಂದು ವೆರಿ ಇಂಪಾರ್ಟೆಂಟ್ ಮಿಲಿಟ್ರಿ ಪವರ್ಸ್ ಎಕ್ಸರ್ಸೈಸ್ ಮಾಡುವಂಥದ್ದು ಪ್ರೆಸಿಡೆಂಟ್ ಹೆಸರಲ್ಲಿ.
ಆಯಿತಾ. ಸೊ ದ್ಯಾಟ್ಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಹಾಗಂತ ಗವರ್ನರ್ಗೆ ಆ ಪವರ್ ಇಲ್ಲ. ಸೊ ಅದನ್ನೇ ಅಲ್ಲೇ ನಾವು ಡಿಫ್ರೆನ್ಸ್ ನೋಡುವಂಥದ್ದು. ವಿ ಸಿ ದ ಡಿಫ್ರೆನ್ಸ್ ದೇರ್, ಆಯಿತಾ. ಸೊ ನಿಮಗೆ ಇದು ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ, ನನ್ನ ಚಾರ್ಟ್ ಏನು ಆಗ್ತಾ ಇರುವಂಥದ್ದು. ಐ ಹೋಪ್ ದ್ಯಾಟ್ ಈಸ್ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಇನ್ನು ಪಾರ್ಡನಿಂಗ್ ಪವರ್ ಒಂದಿದೆ. ಪಾರ್ಡನಿಂಗ್ ಪವರನ್ನು ಇವರಿಗೂ ಪಾರ್ಡನಿಂಗ್ ಪವರ್ ಇದೆ. ಟು ಪಾರ್ಡನ್, ಅದಕ್ಕೆ ಬೇರೆ ಬೇರೆ ಶಬ್ದ ಹೇಳ್ತಾರೆ. ಟು ಪಾರ್ಡನ್, ರೆಸ್ಪೈಟ್, ರೆಮಿಟ್, ಕಮ್ಯೂಟ್, ಪನಿಷ್ಮೆಂಟನ್ನು ಕೂಡ ಅಥವಾ ಸೆಂಟೆನ್ಸ್. ಸೊ ಸ್ವಲ್ಪ ಸಣ್ಣ ಮಟ್ಟಿಗೆ ಡಿಫ್ರೆನ್ಸ್ ಇದೆ. ಪ್ರೆಸಿಡೆಂಟ್ಗೂ ಕೂಡ ಪವರ್ ಇದೆ, ಗವರ್ನರ್ಗೂ ಕೂಡ ಪವರ್ ಇದೆ. ಬಟ್ ಡಿಫ್ರೆನ್ಸ್ ಏನಂತಂದರೆ ಪ್ರೆಸಿಡೆಂಟ್ ಕ್ಯಾನ್ ಪಾರ್ಡನ್ ಡೆತ್ ಸೆಂಟೆನ್ಸ್ ಆಲ್ಸೋ. ಡೆತ್ ಸೆಂಟೆನ್ಸನ್ನು ಪಾರ್ಡನ್ ಮಾಡ್ಬೋದು. ಬಟ್ ಗವರ್ನರ್ಗೆ ಆ ಪವರ್ ಇಲ್ಲ. ಹಿ ಹ್ಯಾಸ್ ಪವರ್ ಟು ಪಾರ್ಡನ್ ದೋಸ್ offenses where executive power of the state extends. ಸ್ಟೇಟ್ನ ಎಕ್ಸಿಕ್ಯೂಟಿವ್ ಪವರ್ ಎಲ್ಲಿ ತನಕ ಇದೆ? ಸ್ಟೇಟ್ನ ಎಕ್ಸಿಕ್ಯೂಟಿವ್ ಪವರ್ ಎಲ್ಲಿದೆ? ಅದಕ್ಕೆ ಸಂಬಂಧಪಟ್ಟ ಆಫೆನ್ಸ್ಗಳನ್ನು, ಕನ್ವಿಕ್ಟ್ ಆಗಿರೋ ಆಫೆನ್ಸ್ಗಳನ್ನು ಪಾರ್ಡನ್ ಮಾಡಲಿಕ್ಕೆ ಮಾತ್ರ ಅಧಿಕಾರ ಇದೆ. ಬಟ್ ಪ್ರೆಸಿಡೆಂಟ್ಗೆ ಹಾಗಲ್ಲ. ಹಿ ಕ್ಯಾನ್ ಆಲ್ಸೋ ಪಾರ್ಡನ್ ಎನಿ offense, ಡೆತ್ ಸೆಂಟೆನ್ಸ್ ಆ್ಯಂಡ್ ಆಲ್ಸೋ offenses convicted of where union power extends. ಯೂನಿಯನ್ ಎಕ್ಸಿಕ್ಯೂಟಿವ್ ಪವರ್ ಎಕ್ಸ್ಟೆಂಡ್ಸ್ ಅಂತ ಹೇಳುವಂಥ ವಿಚಾರದಲ್ಲಿ ನಾವು ನೋಡ್ಬೋದು. ಓಕೆ, ಹಾಗೂ ಹಿ ಕ್ಯಾನ್ ಆಲ್ಸೋ ಪಾರ್ಡನ್ ಕೋರ್ಟ್ ಮಾರ್ಷಲ್ಗೆ ಸಂಬಂಧಪಟ್ಟದ್ದು. ಇಲ್ಲದಿದ್ರೆ ಪ್ರೆಸಿಡೆಂಟ್ ಮತ್ತು ಗವರ್ನರ್ದು ಸಿಮಿಲರ್ ಪವರ್ಸ್ ಪಾರ್ಡನಿಂಗು, ಎಕ್ಸೆಪ್ಟ್ ಇನ್ ದಿ ಕೇಸ್ ಆಫ್ ಡೆತ್ ಸೆಂಟೆನ್ಸ್ ಹಾಗೂ ಸಮ್ ಆಫ್ ದ ವೇರ್ ದೋಸ್ ಅಫೆನ್ಸಸ್ ವೇರ್ ಯೂನಿಯನ್ ಎಕ್ಸಿಕ್ಯೂಟಿವ್ ಪವರ್ ಎಕ್ಸ್ಟೆಂಡ್ಸ್, ಅಲ್ಲಿ ತನಕನೂ ಅಂಥ ಆಫೆನ್ಸ್ಗಳನ್ನು ಇವರು ಪಾರ್ಡನ್ ಮಾಡ್ಬೋದು. ಬಟ್ ಗವರ್ನರ್ ಕ್ಯಾನ್ ಪಾರ್ಡನ್ ಓನ್ಲಿ ಆಫೆನ್ಸಸ್ ವಿಚ್ ವೇರ್ ದ ಸ್ಟೇಟ್ ಎಕ್ಸಿಕ್ಯೂಟಿವ್ ಪವರ್ ಓನ್ಲಿ ಅದರದ್ದು ಎಕ್ಸ್ಟೆಂಡ್ ಆಗುತ್ತೆ. ಸ್ಟೇಟ್ನ ಪವರು ಅಲ್ಲಿಗೆ ಮಾತ್ರ ಅವರು ಅದನ್ನು ಪಾರ್ಡನ್ ಮಾಡ್ಬೋದು ಅಷ್ಟೇ. ಪಾರ್ಡನ್ ಇಸ್ ವಿತ್ ರೆಸ್ಪೆಕ್ಟ್ ಟು ಪನಿಷ್ಮೆಂಟ್ ಆಲ್ಸೋ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಸೆಂಟೆನ್ಸ್ ಆಲ್ಸೋ. ಪನಿಷ್ಮೆಂಟ್ ಅಂದರೆ ಈಗ ಫೈನ್ ಕೂಡ ಬರುತ್ತೆ ಅಲ್ವಾ, ಇಂಪ್ರಿಸನ್ಮೆಂಟು, ಫೈನ್ ಎಲ್ಲ ಬರುತ್ತೆ. ಬಟ್ ಸೆಂಟೆನ್ಸ್ ಅಂದರೆ ಓನ್ಲಿ ಇಂಪ್ರಿಸನ್ಮೆಂಟ್ಗೆ ಯೂಶ್ವಲಿ ಹೇಳುವಂಥದ್ದು. Okay, yes. So this was like majorly about ಪ್ರೆಸಿಡೆಂಟ್ ಮತ್ತು ಗವರ್ನರ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು, ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಸೆಕ್ಷನ್ ವೈಸ್ ನಾವು ನೋಡೋದಾದರೆ, ಸೊ ಅದನ್ನೇ ನಾವಿಲ್ಲಿ ಕಾಣ್ತೇವೆ ನೋಡಿ. ಒಬ್ಬರು ಪ್ರೆಸಿಡೆಂಟ್ ಇರಬೇಕು, ಒಂದಕ್ಕಿಂತ ಜಾಸ್ತಿ ಗವರ್ನರ್ ಇರ್ಬೋದು ಅಂತ ಹೇಳ್ತಾರೆ. ಹಾಗೆ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಗೌರ್ಮೆಂಟ್ನ ಅದು ಪ್ರೆಸಿಡೆಂಟ್ನ ಹೆಸರಲ್ಲಿ ಮಾಡಬೇಕು, ಅಲ್ಲಿ ಗವರ್ನರ್ ಹೆಸರಲ್ಲಿ ಮಾಡಬೇಕು. ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡ್ತಾರೆ, ಗವರ್ನರನ್ನು ಪ್ರೆಸಿಡೆಂಟ್ ಅಂಡರ್ ಹಿಸ್ ವಾರೆಂಟ್ ವಿತ್ ಹಿಸ್ ಹ್ಯಾಂಡ್ ಇನ್ ಸೀಲ್ ಅವರು ಅಪಾಯಿಂಟ್ ಮಾಡುವಂಥದ್ದು. ಪ್ರೆಸಿಡೆಂಟ್ ಎಲೆಕ್ಷನ್ ಹೇಗಾಗತ್ತೆ? ಹಿ ಗೆಟ್ಸ್ ಎಲೆಕ್ಟೆಡ್ ಬೈ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಬೈ ಮೀನ್ಸ್ ಆಫ್ ಸೀಕ್ರೆಟ್ ಬ್ಯಾಲೆಟ್, ಅದ್ರ ಮುಖಾಂತರ ಆಗುವಂಥದ್ದು. ಗವರ್ನರ್ದು ಎಲೆಕ್ಷನ್ ಏನಿಲ್ಲ, ಅದಕ್ಕೆ ಆ ಸೆಕ್ಷನ್ ಇಲ್ಲ. ಪ್ರೆಸಿಡೆಂಟ್ನ ಟರ್ಮು 5 years, ಗವರ್ನರ್ದು ಟರ್ಮು 5 years, ಬಟ್ ಹಿ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಹಾಗೆ ಈಸ್ ಆಲ್ಸೋ ಎಲಿಜಿಬಲ್ ಫಾರ್ ರೀ ಎಲೆಕ್ಷನ್. ಗವರ್ನರ್ಗೆ ಅದಕ್ಕೆ ಸಂಬಂಧಪಟ್ಟ ಪ್ರಾವಿಷನ್ ಇಲ್ಲ. ಪ್ರೆಸಿಡೆಂಟ್ ಕ್ವಾಲಿಫಿಕೇಷನ್ಸ್ ಏನು? 35 years ಆಗಿರಬೇಕು, ಸಿಟಿಸನ್ ಇರಬೇಕು, ಆ್ಯಂಡ್ ಆಲ್ಸೋ ಹಿ ಶುಡ್ ಬಿ ಕ್ವಾಲಿಫೈಡ್ ಟು ಬಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ಆ್ಯಂಡ್ ಆಲ್ಸೋ ಹಿ ಶುಡ್ ನಾಟ್ ಬಿ ಹೋಲ್ಡಿಂಗ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಹಾಗೆ ಗವರ್ನರ್ದು ಕ್ವಾಲಿಫಿಕೇಷನ್ಸ್ ಏನು? ಹಿ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಆ್ಯಂಡ್ ಆಲ್ಸೋ ಹಿ ಶುಡ್ ಬಿ 35 years ಆ್ಯಂಡ್ ಶುಡ್ ಆಲ್ಸೋ ನಾಟ್ ಬಿ ಹ್ಯಾವಿಂಗ್ ಆಫೀಸ್ ಆಫ್ ಪ್ರಾಫಿಟ್. ಕಂಡೀಷನ್ಸ್ ಆಫ್ ಪ್ರೆಸಿಡೆಂಟ್ಸ್ ಆಫೀಸ್ ಅಂತ ಹೇಳಿ ನಾವು ಕಾಣ್ತೇವೆ, ಅದೇನು ಅಂಥ ಇಂಪಾರ್ಟೆಂಟ್ ಅಲ್ಲ. ಬಟ್ ಏನಂತಂದರೆ ಯೂಶ್ವಲಿ ಅವರ ಪೇಯನ್ನೆಲ್ಲ ಮಿನಿಮೈಸ್ ಮಾಡಬಾರ್ದು ಆ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಹಾಗೆ ಅವರಿಗೆ ಎಮಾಲ್ಯುಮೆಂಟ್ ಸಿಗುತ್ತೆ, ಅಲೋವೆನ್ಸ್ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಸಿಮಿಲರ್ ಇದೆ, ಎರಡು ಸೆಕ್ಷನ್ಗಳು ಸಿಮಿಲರ್ ಇದೆ. ಪ್ಲಸ್ ಒಂದು ವೇಳೆ ಅವರು MP MLA ಯಾವುದೂ ಆಗಿರಬಾರ್ದು, ಪ್ರೆಸಿಡೆಂಟ್ ಇರಲಿ ಗವರ್ನರ್ ಇರಲಿ, ದೇ ಶುಡ್ ನಾಟ್ ಬಿ ಐದರ್ MP ಆರ್ MLA. ಬಟ್ ಈವನ್ ಇಫ್ MP ಹಾಕೊಂಡು MLA ಹಾಕೊಂಡು ಇಫ್ ದೇ ಬಿಕಮ್ ಪ್ರೆಸಿಡೆಂಟ್ ಆರ್ ಗವರ್ನರು, ಅವರ ಆ ಪೋಸ್ಟ್ನೇ ವೆಕೇಟ್ ಆಗುತ್ತೆ. ಯಾಕಂದರೆ ಎರಡೆರಡು ಇದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದರೆ ಹಾಗಂತ ಹೇಳಿ ಅವರು ಆಲ್ರೆಡಿ ಪ್ರೆಸಿಡೆಂಟ್ ಆಗಿದೆ, ಈಗ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಸೊ ಅವರು ಆಫೀಸ್ ಆಫ್ ಪ್ರಾಫಿಟ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಾ? ಇಲ್ಲ ಅಲ್ವಾ. ಸೊ ಒಂದು ವೇಳೆ ಅವರು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಗವರ್ನರು ಅಥವಾ ಮಿನಿಸ್ಟರ್ ಆಗಿದ್ದಿದ್ರೆ, ಈ 4 ಪೊಸಿಷನಲ್ಲಿ ಯಾವುದಾದ್ರು ಆಗಿದ್ದಿದ್ರೆ ಅದನ್ನು ನಾವು ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ದೇ ಕ್ಯಾನ್ ಬಿಕಮ್
ಪ್ರೆಸಿಡೆಂಟ್ ಅಥವಾ ಗವರ್ನರ್ ಅಂತ ಹೇಳಿ ಈ ಕಂಡೀಷನ್ಸ್ ಅಲ್ಲಿ ಹೇಳಿದ್ದಾರೆ. ನಾಟ್ ದ್ಯಾಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಪ್ರೆಸಿಡೆಂಟ್ಗೆ ಯಾರು ಓತ್ ಕೊಡ್ತಾರೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ಇನ್ ಆಬ್ಸೆನ್ಸ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಗವರ್ನರ್ಗೆ ಯಾರು ನೀಡುವಂಥದ್ದು ಓತ್? ಐದರ್ ದಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಥವಾ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಆ ಪರ್ಟಿಕ್ಯುಲರ್ ಹೈಕೋರ್ಟ್ನವರು ಅವರು ಓತನ್ನು ನೀಡ್ತಾರೆ. ಪ್ರೊಸೀಜರ್ ಫಾರ್ ಇಂಪೀಚ್ಮೆಂಟ್. ಸೊ ಇಂಪೀಚ್ಮೆಂಟ್ನ ಇದನ್ನು ಸೆಕ್ಷನ್ ನಾನು ಬೇರೆನೇ ಡೀಟೇಲ್ ಆಗಿ ಹೇಳ್ತೇನೆ. ಅದು ಪಾರ್ಲಿಮೆಂಟ್ ಮಾಡುವಂಥದ್ದು ಆಯಿತಾ. ಸೊ ಪಾರ್ಲಿಮೆಂಟ್ ಈಸ್ ಗೋಯಿಂಗ್ ಟು ಡೂ ದ ಇಂಪೀಚ್ಮೆಂಟ್ ಫಾರ್ ದ ಪ್ರೆಸಿಡೆಂಟ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಸೊ ಅದನ್ನು ಸೆಕ್ಷನ್ 61ನಲ್ಲಿ ಹೇಳಿದ್ದಾರೆ. ಬಟ್ ಗವರ್ನರಿಗೆ ಆ ಒಂದು ವಿಚಾರ ಇದು ಅಪ್ಲೈ ಆಗೋದಿಲ್ಲ. ಯಾಕೆಂದರೆ ಇಂಪೀಚ್ಮೆಂಟ್ ಪ್ರಾವಿಷನ್ ಇಲ್ಲ ಗವರ್ನರಿಗೆ. ಬಿಕಾಸ್ ಪ್ರೆಸಿಡೆಂಟೇ ಯಾವಾಗ ಬೇಕಾದ್ರೆ ಅವರನ್ನು ರಿಮೂವ್ ಮಾಡ್ಬೋದು. ಹಾಗೆ ಪ್ರೆಸಿಡೆಂಟ್ಗೆ ಪಾರ್ಡನಿಂಗ್ ಪವರ್ ಇದೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೇನೆ. ಆಲ್ಸೋ ಇನ್ಕ್ಲೂಡಿಂಗ್ ಡೆತ್ ಸೆಂಟೆನ್ಸ್ ಆಲ್ಸೋ. ವೆರಾಸ್ ಗವರ್ನರ್ ಆಲ್ಸೋ ಹ್ಯಾಸ್ ದ ಸಿಮಿಲರ್ ಪವರ್, ಬಟ್ ಓನ್ಲಿ ಇನ್ ಕೇಸ್ ಆಫ್ ಡೆತ್ ಸೆಂಟೆನ್ಸ್ ಮತ್ತು ಕೋರ್ಟ್ ಮಾರ್ಷಲ್ ಸಂಬಂಧಪಟ್ಟ ಹಾಗೆ ಹಿ ಡಸ್ ನಾಟ್ ಹ್ಯಾವ್ ಪವರ್. ಮತ್ತು ಅವ್ರದ್ದು ಸ್ಟೇಟ್ ಲಾಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಪವರ್ ಇರುವಂಥದ್ದು. ಇದಾದರೆ ಕಂಪ್ಲೀಟ್ ಎಲ್ಲ ಆಫೆನ್ಸ್ಗಳು ಕೂಡ ದೇ ಹ್ಯಾವ್ ದ ಪವರ್. ಇನ್ನು ಆರ್ಟಿಕಲ್ 73 ಇಲ್ಲಿ ನೋಡಿ 62 ಡೈರೆಕ್ಟ್ 72 ಹೋಗುತ್ತೆ. ಯಾಕೆಂದರೆ ಮಧ್ಯದಲ್ಲಿ ವೈಸ್ ಪ್ರೆಸಿಡೆಂಟ್ನ ಸೆಕ್ಷನ್ಗಳು ಬರ್ತವೆ. ಜಸ್ಟ್ ನಾನು ಇಲ್ಲಿ ಬರೆದಿರೋದು, ಬಟ್ ಆರ್ಟಿಕಲ್ಸ್ಗಳು ಇಲ್ಲಿ ಬರ್ತವೆ ಆಯಿತಾ. ಹಾಗೆ ಇಲ್ಲಾಂದರೆ ಕಂಟಿನ್ಯೂಸ್ ಹೇಳಿದ್ದಾರೆ. ಗವರ್ನರ್ ಆರ್ಟಿಕಲ್ಸ್ಗಳು ಕಂಟಿನ್ಯೂಸ್ ಹೇಳಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಇದು ಅಂತ ಇಂಪಾರ್ಟೆಂಟ್ ಅಲ್ಲ. ಯೂನಿಯನ್ನ ಎಕ್ಸಿಕ್ಯೂಟಿವ್ ಪವರ್ ಎಲ್ಲಿ ತನಕ ಇದೆ ಅಂತಂದರೆ ಎಲ್ಲಿ ಲೆಜಿಸ್ಲೇಟಿವ್ ಪವರ್ ಆಫ್ ದಿ ಯೂನಿಯನ್ ಎಲ್ಲಿ ತನಕ ಇದೆ ಅಂದರೆ ಯೂನಿಯನ್ ಎಲ್ಲೆಲ್ಲಿ ಕಾನೂನುಗಳನ್ನು ಮಾಡುತ್ತೆ ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಪವರು ಅಷ್ಟು ವ್ಯಾಪ್ತಿಯಲ್ಲಿದೆ ಅಂತ ಹೇಳಿ. ಹಾಗೆ ಸ್ಟೇಟ್ನ ಎಕ್ಸಿಕ್ಯೂಟಿವ್ ಪವರ್ ಎಲ್ಲಿ ತನಕ ಇದೆ? ಸೊ ಸ್ಟೇಟ್ ಎಲ್ಲಿ ಕಾನೂನು ಮಾಡ್ಬೋದು, ಸ್ಟೇಟ್ ಲೆಜಿಸ್ಲೇಚರ್ ಎಲ್ಲಿ ಕಾನೂನು ಮಾಡ್ಬೋದು, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅವ್ರದ್ದು ಪವರ್ ಇದೆ ಅಂತ ಹೇಳಿ ನಾವು ಕಾಣ್ತೇವೆ. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ, ಯಾಕೆಂದರೆ ತುಂಬ ಲೆಂದಿ ಲೆಕ್ಚರ್ಸ್ಗಳನ್ನು ನಾನು ಮಾಡ್ತಾ ಇಲ್ಲ. ತುಂಬ ವಿಚಾರಗಳನ್ನು ಒಂದೇ ವಿಡಿಯೋದಲ್ಲಿ ಚಿಕ್ಕ ಅರ್ಧ ಗಂಟೆಯಲ್ಲಿ 25 ನಿಮಿಷ 15 ನಿಮಿಷದಲ್ಲಿ ಹೇಳುವಾಗೆ ಪ್ರಯತ್ನ ಮಾಡ್ತಿದ್ದೇನೆ. ಯಾಕೆಂದರೆ ನಿಮಗೂ ಟೈಮ್ ಸೇವ್ ಆಗಬೇಕು, ಹಾಗೆ ಅದನ್ನು ರಿವಿಷನ್ ಆಗಬೇಕು. ದಿಸ್ ಇಸ್ ನಾಟ್ ಅ ಕಾಂಪ್ರಹೆನ್ಸಿವ್ ಕೋರ್ಸ್, ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಸೆಕ್ಷನ್ ಬೈ ಸೆಕ್ಷನ್ ನಾನು ಹೇಳ್ತಾ ಇಲ್ಲ, ಆದಷ್ಟು ಅದನ್ನು ಸಂಕ್ಷಿಪ್ತವಾಗಿ ಕನ್ಸೈಸ್ ಮಾಡಿ ಹೇಳ್ತಿದ್ದೇನೆ. ಸೊ ನಮ್ಮ ಬರುವಂತಹ ಕ್ಲಾಸಸ್ಗಳು, ಸೊ ಇಲ್ಲಿ ತನಕ ಇಟ್ ವಾಸ್ ವೆರಿ ಜಸ್ಟ್ ಒಂದು ನಿಮಗೆ ಇಂಟ್ರಡಕ್ಟರಿ ಲೆಸನ್ಸ್ಗಳಾಗಿತ್ತು. ಬಟ್ ಇನ್ನೂ ಆ್ಯಕ್ಚುಯಲ್ ಪ್ರಾವಿಷನ್ಸ್ಗಳು ಸೆಕ್ಷನ್ಸ್ಗಳು ತುಂಬ ಇರುವಂಥದ್ದು. ಸೊ ಸರಿಯಾಗಿ ಓದಿ, ನಾನು ಹೇಳಿರುವಂಥದ್ದನ್ನು ಪ್ರತಿ ಶಬ್ದವೂ ಕೂಡ ಸರಿಯಾಗಿ ಬರ್ಕೊಳ್ಳಿ. ಯಾಕೆಂದರೆ ಕೇವಲ ಇದನ್ನು ನೀವು ಬುಕ್ಕಲ್ಲಿ ಅಥವಾ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಬೇರೆ ಆ್ಯಕ್ಟಲ್ಲಿದೆ ಹೀಗೆ ಅಷ್ಟೂ ಅಲ್ಲ. ನೀವು ಅದನ್ನು ಲೈಕ್ ಪ್ರಾಕ್ಟಿಕಲಿ ಬರೆದು ಅಭ್ಯಾಸ ಮಾಡ್ಕೊಳ್ಳಿ, ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಆವಾಗ ಮಾತ್ರ ನೆನಪಲ್ಲಿರುತ್ತೆ. ಯಾಕೆಂದರೆ ಈಗ ಒಂದೊಂದು ವೀಡಿಯೋದಲ್ಲಿ ನಿಮಗೆ ನಿರ್ದಿಷ್ಟವಾದ ಸೆಕ್ಷನ್ಗಳನ್ನು ಮಾತ್ರ ಓದ್ತೀರಿ, ಬಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲದೂ ಕನ್ಫ್ಯೂಷನ್ ಆಗಿ ನಿಮಗೆ ಪ್ರಾಬ್ಲಮ್ ಆಗೋಂಥ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಪ್ರತಿದಿನ ಅದನ್ನು ರಿವೈಸ್ ಮಾಡ್ತಾ ಹೋಗಿ. ಓಕೆ, ಎಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಬಾಯ್ ಬಾಯ್.